ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ಮೊರಾರ್ಜಿ ನವೋದಯ ಪರೀಕ್ಷೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈಗಾಗಲೇ ಈ ಒಂದು ವಿಡಿಯೋದಲ್ಲಿ ಏನು ಮಾಹಿತಿಯನ್ನು ನೀಡಿಕೊಟ್ಟಿದ್ದೀನಿ ಅಂತಂದರೆ, ಈಗಾಗಲೇ ಆದರ್ಶ ವಿದ್ಯಾಲಯ ಏನು ಅಂಕಗಳನ್ನು ಬಿಡುಗಡೆ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು, ಪರಿಷ್ಕೃತ ಅಂಕಗಳನ್ನು ಪ್ರಕಟಿಸಲಾಗಿ ರಿವೈಸ್ ಮಾರ್ಕ್ಸ್ ಕಾರ್ಡ್ ಅನೌನ್ಸ್ಡ್ ಅಂತ ಇದೆ. 2026-27 ಸಾಲ ಶೈಕ್ಷಣಿಕ ವರ್ಷದ ಆದರ್ಶ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಪರಿಷ್ಕೃತ ಅಂಕಗಳನ್ನು ಪ್ರಕಟಿಸಲಾಗಿದೆ. ಅಂದ್ರೇನು, ಈಗಾಗಲೇ ರಿಸಲ್ಟ್ಗಳು ಏನು ಬಿಡುಗಡೆ ಆಗಿದ್ದು ಮೊನ್ನೆ ತಾನೇ. ಮೊನ್ನೆ ತಾನೇ ಯಾವ ತಾರೀಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಅಧಿಸೂಚನೆಯಲ್ಲಿ 24 ಏಪ್ರಿಲ್ ಅಂದರು ಏನು ಒಂದು ಅಂಕಗಳನ್ನು ಬಿಡುಗಡೆ ಮಾಡಿದರು ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಯವರು. ಅದರಲ್ಲಿ ನಿಮಗೆ ಇನ್ನು ಗೊಂದಲ ಇತ್ತು, ಆಕ್ಷೇಪಣೆಯನ್ನು ಕೂಡ ಸಲ್ಲಿಸೋಕ್ಕೆ ಹೇಳಿದರು. ಅದಕ್ಕೂ ಕೂಡ ಒಂದು ಕೊನೆಯ ದಿನಾಂಕವನ್ನು ಕೂಡ ಅವರು ಪ್ರಕಟಿಸಲಾಗಿತ್ತು. ನೀವೇನು ನಮ್ಮ ಮಗುವಿಗೆ ಏನಾದರೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕಿತ್ತು, ನನ್ನ ಮಗುವಿಗೆ ಈ ಒಂದು ರಿಸಲ್ಟನ್ನು ಪ್ರಕಟಿಸಲಾದ ಕಡಿಮೆ ಅಂಕಗಳು ಬಂದಿದ್ದು, ಇನ್ನೂ ಹೆಚ್ಚಿಗೆ ಅಂಕಗಳು ಬರಬೇಕನ್ನುವಂಥ ನಿಮ್ಮಲ್ಲಿ ಒಂದು ಗೊಂದಲ ಇತ್ತು. ಆ ಗೊಂದಲವನ್ನು ಈಗ ಏನು ಮಾಡಿದ್ದಾರೆ ಅವರು, ಆಕ್ಷೇಪಣೆ ಸಲ್ಲಿಸಿರಬಹುದು ಕೆಲವರು. ನೀವು ಅದೇ ರೀತಿಯಾಗಿ ನಮ್ಮನ್ನು ಕೇಳ್ತಾ ಇದ್ರಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂತೆ, ಹೌದಾ. ಈಗ ಅದೇ ರೀತಿಯಾಗಿ ಅವರು ಏನಪ್ಪ ಅಂದರೆ ಈ ಒಂದು ಅಂಕಗಳನ್ನು ಪರಿಷ್ಕೃತವಾಗಿ ನಿನ್ನೆ 19ನೇ ತಾರೀಕಿಗೆ ಏನು ಮಾಡಿದ್ದಾರೆ, ಈ ಒಂದು ಅಂಕಗಳನ್ನು ನಿರ್ದಿಷ್ಟವಾಗಿ ಅಂದರೆ ನಿಮ್ಮ ಮಗು ಇಷ್ಟೇ ಅಂಕಗಳನ್ನು ತೊಗೊಂಡಿದೆ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು, ಸಂಪೂರ್ಣವಾಗಿ ಅಂದರೆ ಡಿಕ್ಲೇರ್ ಮಾಡ್ಕೋಬೋದು. ನನ್ನ ಮಗು ಇಷ್ಟೇ ಬಂದಿದೆ, ನನ್ನ ಮಗುವಿಗೆ ಮಾರ್ಕ್ಸು ಇಷ್ಟೇ ಬಿದ್ದಿದ್ದಾವೆ ಅನ್ನೋದನ್ನು ನೀವೇನು ಮಾಡ್ಬೋದು, ಕ್ಲಿಯರ್ ಕಟ್ಟಾಗಿ ತಿಳ್ಕೊಬೋದು. ಅದಕ್ಕೆ ಅವರಲ್ಲಿ ನಿನ್ನೆ 19 ಮೇನಂದು ಏನು ಮಾಡಿದಾರಪ್ಪ ಅಂದರೆ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಪರಿಷ್ಕೃತ ಅಂಕಗಳು ಅಂದ್ರೇ ಇನ್ನೇನು ಈ ಒಂದು ಅಂಕಗಳಲ್ಲಿ ತಿದ್ದುಪಡಿ ಆಗುವ ಸಾಧ್ಯತೆಗಳು ಇಲ್ಲ. ಅಂದರೆ ನಿಮ್ಮ ಮಗು ಇಷ್ಟೇ ಅಂಕಗಳನ್ನು ತೆಗೆದುಕೊಂಡಿದ್ದಾವೆ ಅನ್ನೋದನ್ನು ನೀವು ಏನು ಮಾಡ್ಬೋದು, ಖಚಿತಪಡಿಸ್ಕೊಳ್ಬೋದು. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಬೋದಪ್ಪ ಅಂತಂದರೆ, ನೀವಿಲ್ಲಿ 2026-27 ಸಾಲಿನ 6ನೇ ತರಗತಿ ಪ್ರವೇಶ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ಪಡೆದ ಅಂಕಗಳ ಪರಿಶೀಲಿಸಿ ಅಂತ ಇದೆ. ಪಡೆದ ಅಂಕಗಳನ್ನು ಪರಿಶೀಲಿಸಿ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಅಂದರೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ಹೋಗಿ ಏನು ಮಾಡ್ಬೋದಪ್ಪ, ನಿಮ್ಮ ಮಗುವಿನ ಒಂದು SITS ನಂಬರ್ನ ಹಾಕಿ ಈ ಒಂದು ಕೊಟ್ಟಂತಹ ಸೆಕ್ಯೂರಿಟಿ ಕೋಡನ್ನು ಹಾಕಿ ಇಲ್ಲಿ ಹಾಕಿ ಸಬ್ಮಿಟನ್ನು ಹೊಡೆದ್ರಿ ಅಂತಂದರೆ ನಿಮ್ಮ ಮಗುವಿನ ಎಷ್ಟು ಅಂಕಗಳನ್ನು ತೊಗೊಂಡಿದ್ದು ನಿಖರವಾದ ಒಂದು ಅಂಕಗಳು ನಿಮಗೆ ಏನಾಗ್ತವೆ, ಇಲ್ಲಿ ದೊರಕ್ತವೆ. ನೀವು ಮತ್ತೊಂದು ಬಾರಿ ಈ ರೀತಿ ಅಂಕಗಳನ್ನು ಏನು ಮಾಡ್ಕೋಬೋದು, ಕರೆಕ್ಟಾಗಿ ನೋಡ್ಕೊಳ್ಬೋದು. ಮೊದಲನೇ ಸುತ್ತಿನ ಸೀಟು ಹಂಚಿಕೆ, 2ನೇ ಸುತ್ತಿನ ಸೀಟು ಹಂಚಿಕೆ ಆದಷ್ಟು ಬೇಗನೆ ಬರ್ತವೆ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ನಿಮ್ಗೆ ಮಾಹಿತಿ ಅತಿ ವೇಗವಾಗಿ ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊರಿ ಅಂತ ಹೇಳ್ತಾ, ಈಗ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣ ನಾನು ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.